ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನೆಲ್. ನಾನು ಇವತ್ತಿನ ದಿವಸ ಮಾವಿನಕಾಯ್ದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದು ತೊಕ್ಕಾಗೂ ಉಪಯೋಗಿಸ್ಕೋಬೋದು, ಇದಕ್ಕೆ ಚಪಾತಿಗೆ ಹಾಕ್ಕೋಬೋದು, ದೋಸೆಗೆ ಹಾಕ್ಕೋಬೋದು, ಎಲ್ಲದಕ್ಕೂ ಹಾಕ್ಕೊಂಡು ಮಲ್ಟಿಪರ್ಪಸ್ ಆಗಿರೋವಂಥದ್ದು ತೊಕ್ಕು ಚಿತ್ರಾನ್ನ ಎಲ್ಲ ಮಾಡೋ ಅಂಥದ್ದನ್ನು ಮಾವಿನಕಾಯಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು. ಇದಕ್ಕೆ ಬೇಕಾಗಿರೋ ಸಾಮಾನು ಏನಂದರೆ, ಒಂದು ದಪ್ಪದ ಮಾವಿನಕಾಯಿನ ತುರ್ಕೊಂಡು ಇಟ್ಕೋಬೇಕು, ಉಪ್ಪು, ಬೆಲ್ಲ, ಇಂಗು, ಇದು ಒಂದೂವರೆ ಅಷ್ಟು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಹಿಡಿ ಅಥವಾ 20 ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರೋ ಸಾಮಾನುಗಳು. ಆಮೇಲೆ ಒಗ್ಗರಣೆಗೆ ಬೇಕಾಗಿರೋದು ಹೇಳ್ತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಇದು ಹುರ್ಕೊಂಡಿರೋ ಮೆಣಸಿನ್ಕಾಯಿ, ಮೆಂತ್ಯ 2 ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ, ನುಣ್ಣು ಪುಡಿ ಆಗಿದೆ. ಈಗ ಇನ್ನೊಂದು ಜಾರ್ಗೆ ತುರಿದಿಟ್ಟಿರೋ ಮಾವಿನಕಾಯಿನ ಹಾಕೋಬೇಕು. ಇದಕ್ಕೆ ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಹುಳಿ ಇರುತ್ತೆ ಮಾವಿನಕಾಯಿ, ಅದರಿಂದ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಕಲ್ಲುಪ್ಪೆ ಹಾಕ್ಕೊಳ್ಳಿ, ಒಳ್ಳೆಯದು ಮಿಕ್ಸಿಗೆ ಹಾಕೋದ್ರಿಂದ. ಆಮೇಲೆ ಬೆಲ್ಲ, ಅದು ಸ್ವಲ್ಪನೇ ಹುಳಿ ಇರೋದ್ರಿಂದ ಚೂರು ಬೆಲ್ಲ ಹಿಡಿಯುತ್ತೆ. ಇದು ಬೆಲ್ಲ, ಇಂಗು, ಆಮೇಲೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೋಡಿ, ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಎಲ್ಲ ರುಬ್ಕೊಂಡಿದ್ದೀನಿ. ಇದಾದಮೇಲೆ ಒಗ್ಗರಣೆ ಹಾಕಬೇಕು, ಅದನ್ನು ನಾನು ತೋರಿಸ್ತೀನಿ. ನೋಡಿ, ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕಬೇಕು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಷ್ಟೇ ಅಂತ ಏನು ಇದಿಲ್ಲ, ಹಾಕೋಬೋದು. ಹಾಕಿದ್ರೆ ಚೆನ್ನಾಗಿ ನೋಡಿ. ಈಗ ಕಡಲೆಕಾಯಿ ಬೀಜ ಆಗಿದೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಆಗಿದೆ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆಗೆ ಇವಾಗ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಬಾಡಿಸ್ತೇವೆ. ನೋಡಿ, ಈಗ ಎಲ್ಲನೂ ರುಬ್ಬಿರೋದು ಒಗ್ಗರಣೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಯಾಕಂದರೆ ಇದು ಇರಬೇಕಲ್ವ, ತುಂಬ 2-3 ದಿವಸ, ಒಂದು 15 ದಿವಸ ಅಷ್ಟು ಇಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಇಟ್ಟಿದ್ದೀನಿ. ಇದನ್ನು ನೀವು ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಇವಾಗ ನಾನು ಚಿತ್ರಾನ್ನ ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ ನೋಡಿ. ಈಗ ಅನ್ನಕ್ಕೆ ಆ ತೊಕ್ಕನ್ನ ಹಾಕಿ ಕಲಿಸಿದ್ದೀನಿ, ಚಿತ್ರಾನ್ನ ಮಾಡಿದ್ದೀನಿ. ಎಲ್ಲರೂ ನೀವು ಮನೆಯಲ್ಲಿ ಎಲ್ಲನೂ ಮಾಡಿ ನೋಡಿ, ರುಚಿಯಾಗಿದೆಯಾ ಏನು ಅಂತ ನಮಗೆ ಕಾಮೆಂಟ್ ಮಾಡಿ. ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನಲ್ಗೆ ನಮಗೆ ಕಮೆಂಟ್ ಮಾಡಿ ಹೇಳಿ ನೀವು. ಆಮೇಲೆ ಇದನ್ನು ನೀವು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಇದನ್ನು ತುಂಬ ಈಸಿಯಾಗಿ ಮಾಡೋ ಅಂಥದ್ದು. ನೀವೆಲ್ಲನೂ ಮಾಡಿ ನೋಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.